ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೈಟು 10 ಗಂಟೆ ಆದಮೇಲೆ ಹೂವು ಎತ್ತಿಟ್ಬಿಟ್ಟೆ, ಯಾಕಂದರೆ ತುಂಬ ತೂಗುಡಿಕೆ ಬರ್ತಾಯಿತ್ತು. ಬೆಳಗ್ಗೆ ಹೊತ್ತೆಲ್ಲ ನಿಂತು ಸಾಕಾಗಿರುತ್ತೆ. ಸಂಜೆ ಆದಮೇಲೆ ಹೂ ಕಟ್ಟ ಕೂತ್ಕೊಂಡು ಬೆನ್ನು ನೋವು ಬಂದಿರುತ್ತೆ. ಹಾಗಾಗಿ ತುಂಬಾ ಯಾಕೋ ಪೇನ್ ಆಯ್ತಾಯಿತ್ತು. ಹಾಗಾಗಿ ನಾನು ಹೂವೆಲ್ಲ ಎತ್ತಿಟ್ಬಿಟ್ಟು ಮಲಿಕೊಂಬಿಟ್ಟೆ. ಇವಾಗ ಬೆಳಗ್ಗೆ ಎದ್ದು 3 ಗಂಟೆ ರಾತ್ರಿಗೆ ಎದ್ದು ಹೂವು ಕಟ್ತಾಯಿದ್ದೀನಿ. ನೋಡ್ಬೋದು, ಮನೆ ಡೋರ್ ಹಾಕಿದೆ. ಒಬ್ಬಳೇ ಕುತ್ಕೊಂಡು ಹೂವು ಕಟ್ತಾಯಿದ್ದೀನಿ. 3 ಗಂಟೆ ರಾತ್ರಿ ಇವಾಗ. ಇಷ್ಟೊತ್ತಿಗೆ ನಮ್ಮ ಟೈಮು ನೋಡಿ, ರಾತ್ರಿ ಹೂ ಕಟ್ಟಿಲ್ಲ ಅಂದರೆ ಇದೇ ರೀತಿಯೇ ಆಗುತ್ತೆ ಪ್ರತಿನಿತ್ಯ ಕೂಡ. ಈ ಟೈಮಲ್ಲೇ ಕೂಡ ಯಾವ್ದಾದ್ರು ವಾಯ್ಸ್ ಓವರ್ ಕೊಡೋದಕ್ಕಂತೂ ಆಗಲ್ಲ. ಯಾರ್ದಾದ್ರು ವೀಡಿಯೋ ನೋಡಬೇಕಾದ್ರೆ ಈ ರೀತಿ ಆನ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಕಮೆಂಟ್ಗಳನ್ನ ಮಾಡಿರ್ತೀನಿ. ಇಲ್ಲ ಏನಾದರೂ ಲೈವ್ ನಡೀತಾ ಇದ್ದರೆ ಹೋಗಿ ಲೈವಲ್ಲಿ ಆನ್ ಇಟ್ಟು ಸಪೋರ್ಟ್ ಮಾಡಿ ಬರ್ತೀನಿ. ಈ ರೀತಿಯೇ ಮಾಡ್ಕೋತೀನಿ ನಾನು. ಇವಾಗ ಸುಮಾರು 3:15 ಆಗ್ತಾ ಬರ್ತಾಯಿದೆ. ಇದಿಷ್ಟು ಹೂವೆಲ್ಲ ಕಟ್ಟಿ ಮನೆ ಕೆಲಸ ಮುಗಿಸ್ಕೊಬೇಕು. ಬೆಳಗ್ಗೆ ವ್ಯಾಪಾರಕ್ಕೆ ಹೋಗೋದ್ರಲ್ಲಿ ನೋಡಿ, ಎದ್ದ ತಕ್ಷಣ ಹಾಗೆ ಕುತ್ಕೊಂಡು ಹೂವು ಕಟ್ತಾಯಿದ್ದೀನಿ. ಈಚೆಗೂ ಕೂಡ ಹೋಗಿಲ್ಲ ನಾನು. ಇದೇ ರೀತಿ ನನ್ನ ಜೀವನ. ಎಷ್ಟು ಶ್ರಮ ಪಡಬೇಕು. ಈ ಹೂವಿನ ಕೆಲಸ ಮುಗಿದ್ಬಿಟ್ರೆ ಮನೆ ಕೆಲಸ ಮುಗಿಸಿ ವ್ಯಾಪಾರಕ್ಕೆ ಹೊರಡಬೇಕು. ವ್ಯಾಪಾರ ಮುಗಿಸ್ಕೊಂಡು ಬರಬೇಕು. ಹೂವು ಕಟ್ಟಿಲ್ಲ ಅಂತಂದರೆ ಬೆಳಗ್ಗೆ ವ್ಯಾಪಾರಕ್ಕೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ 3 ಗಂಟೆ ರಾತ್ರಿಗೆ ಎದ್ದು ಹೂವು ಕಟ್ಕೋತಾ ಇದ್ದೀನಿ. ಬನ್ನಿ ನೋಡೋಣ. ಬೇರೆ ಯಾರಿಗೂ ನಾನು ಹೂವು ಕಟ್ಟೋದಕ್ಕೆ ಕೂಲಿಗೆ ಕೊಡೋದಿಲ್ಲ. 1 kgಗೆ 100-120 ರೂಪಾಯಿ ಕೊಡಬೇಕು ಕಟ್ಟೋದಕ್ಕೆ. ಅಷ್ಟು ದುಡ್ಡು ಕೊಟ್ಟರೂ ಕೂಡ ಅವರು ನಮಗೆ ಹೂವನ್ನು ನಾವೆಷ್ಟು ಕೊಟ್ಟಿರ್ತೀವಿ ಅಷ್ಟು ಕೊಡೋದಿಲ್ಲ. ಅವರು ಕೂಡ 1 kgಗೆ 700 ಗ್ರಾಮ್ ಕೊಡ್ತಾರೆ. ನಾವು 1 kg ಹೂವು ಕೊಟ್ಟರೆ ಅವ್ರು ಬರೀ 700 ಗ್ರಾಮ್ ಕೊಡ್ತಾರೆ. 250 ಗ್ರಾಮ್ 300 ಗ್ರಾಮ್ ಅವರೇ ಇಟ್ಕೊಂಡ್ಬಿಡ್ತಾರೆ. ನನಗೆ ತುಂಬ ಲಾಸ್ ಆಗುತ್ತೆ ಅಂತ ಹೇಳಿ ನಾನೇ ಕಟ್ಕೋತೀನಿ ಕೂತ್ಕೊಂಡು ಶ್ರಮ ಪಟ್ಕೊಂಡು. ಮತ್ತು ಬೇರೆಯವ್ರು ಕಟ್ಟೋದು ಸ್ವಲ್ಪ ತೊಡೆ ಮೇಲೆ ಕಾಲ ಮೇಲೆಲ್ಲ ಹಾಕ್ಕೊಂಡು ಕಟ್ತಾ ಇರ್ತಾರೆ. ಅದು ಹೂವು ಬೇಗ ಬಾಡೋಗಿಬಿಡುತ್ತೆ. ನಾವು ನೋಡಿ ಫ್ರೆಶ್ ಆಗಿ ಇದೇ ರೀತಿ ಹೂವನ್ನ ನಾವು ನೀಟಾಗಿ ಕಟ್ಕೊಂಡು ತೊಗೊಂಡೋಗ್ತೀನಿ. ನಾನು ಕಟ್ಟೋ ಹೂವು 1 ವಾರ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ಹೂವಿಗೆ ನಾನು ನೋಯಿಸೋದಿಲ್ಲ. ಆ ರೀತಿ ಕಟ್ಕೊಂಡು ತಗೊಂಡೋಗೋದು. ಆಮೇಲೆ ನೋಡ್ಬೋದು ಎಷ್ಟು ದಿಂಡುಗಿದೆ ಅಂತ ಹೂವು. ನಾನು ಅದೇ ರೀತಿಯೇ ಹೂವನ್ನು ಯಾವಾಗಲೂ ದಿಂಡು ಕಟ್ಕೊಳ್ಳೋದು. ಯಾರಾದರೂ ನೋಡಿದ್ರೂ ಕೂಡ ಮತ್ತೆ ಇನ್ನೊಂದು ದಿನ ಬಂದು ತೊಗೋಬೇಕು, ಹೂವು ಚೆನ್ನಾಗಿರುತ್ತೆ ಅಂತ ಹೇಳಿ ಹತ್ತತ್ರಕ್ಕೆ ಕನಕಾಂಬರ ಸೊಪ್ಪು ಎಲ್ಲ ಹಾಕಿ ಕಟ್ಕೊಂಡು ತೊಗೊಂಡೋಗ್ತೀನಿ. ನನಗೆ ತುಂಬ ಜನ ಖುಷಿ ಪಡ್ತಾರೆ ನಮ್ಮ ಹೂವು ನೋಡಿ. ಸ್ವಲ್ಪ ಕಮ್ಮಿ ಕೊಟ್ಟರು ಕೂಡ ಹೂವು ಫ್ರೆಶ್ ಆಗಿರುತ್ತೆ ಮತ್ತು ಹೂವು ದಿಂಡಿಗಿರುತ್ತೆ, ದಟ್ಟವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ ಆ ರೀತಿ ಹೇಳಿದಾಗ. ನಾನು ಅದಕ್ಕೋಸ್ಕರನೇ ಯಾರಿಗೂ ಕೊಡೋದಿಲ್ಲ ಹೂವನ್ನು. ಎಷ್ಟೇ ಕಷ್ಟ ಆದರೂ ಕೂಡ ನಾವೇ ಕೂತ್ಕೊಂಡು ಕಟ್ಕೋತೀವಿ. ಸ್ವಲ್ಪ ರಾತ್ರಿ ಹೊತ್ತು ಕಟ್ಕೋತೀವಿ, ಮಿಕ್ಕಿದ್ದು ಬೆಳಗ್ಗೆ ಎದ್ದು ಈ ರೀತಿ ಕೂತ್ಕೊಂಡು ಕಟ್ಕೋತೀವಿ. ನಿದ್ದೆ ಅನ್ನೋದು ಸ್ವಲ್ಪ ಕಮ್ಮಿ ನಮಗೆ, ಯಾಕಂದರೆ ಹೂವು ಕಟ್ಟೋದ್ರಿಂದ. ಬೇರೆಯವ್ರಿಗೆ ಕೊಟ್ಬಿಟ್ಟು ಮಲಿಕೊಬೋದು ಸ್ವಲ್ಪ ಬೇಗನೆ. ನಾವು ಒಂದು ಅರ್ಧ kg ಬೇರೆಯವ್ರಿಗೆ ಕೊಟ್ಬಿಟ್ಟು ಮಲಿಕೊಬೋದು ಅಂತ ಅನ್ಕೋತೀವಿ. ಆದರೆ ಹೂವು ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ಕೊಡೋದಿಲ್ಲ. ಹಾಗಾಗಿ ನಾವೇ ಕಟ್ಕೋತೀವಿ. ನೋಡ್ಬೋದು, ಬೆಳಗ್ಗೆ ಹೊತ್ತೆದ್ದು ಹೂವು ಕಟ್ಟೋದು ತುಂಬಾ ಹಿಂಸೆ. ತೂಗುಡಿಕೆ ಬರ್ತಾ ಇರುತ್ತೆ. ಟಿ ವಿ ಹಾಕೋಗಿಲ್ಲ, ಲೈಟ್ ಹಾಕ್ಕೊಳ್ಳೋಗಿಲ್ಲ. ಮನೇಲಿ ಮಲಗಿರೋರ್ಗೆಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಟಿ ವಿ ಸೌಂಡ್ ಅದೆಲ್ಲ ಬರೋದ್ರಿಂದ. ಹಾಗಾಗಿ ನಾನು ಸ್ವಲ್ಪ ಮಧ್ಯದ ಹಾಲಲ್ಲಿ ಹಾಕ್ಕೊಂಡು ಕಟ್ಕೋತೀನಿ. ನಾವು ಕೂತಿರೋ ಜಾಗನೂ ಕೂಡ ನಾನು ಎಷ್ಟು ಅಗಲ ಕೂತಿದ್ದೀನಿ ಅಷ್ಟೇ ಅಗಲ ಇರೋದು ನಮ್ಮದು. ತುಂಬ ಚಿಕ್ಕದು ಅಂದರೆ ಚಿಕ್ಕದು ಮನೆ. ಈ ರೀತಿ ಇದೆ ನಮ್ಮ ಮನೆ. ಅದರಲ್ಲೇ ಖುಷಿ ಇದೆ. ಯಾವುದೋ ಒಂದು ಸ್ವಂತದ್ದು ಅಂತ ಇದ್ದರೆ ಅಷ್ಟೇ ಸಾಕು ಅಲ್ವಾ. ಚಿಕ್ಕದಿದ್ರೇನು ದೊಡ್ಡದಿದ್ರೇನು, ಮನಸ್ಸೊಂದು ದೊಡ್ಡದಿದ್ದರೆ ಎಷ್ಟು ವಿಶಾಲವಾಗಿ, ಎಷ್ಟು ದೊಡ್ಡ ಮನೆ ಇದ್ದರೆ ಏನಂತೆ, ಮನಸ್ಸೇ ಇಲ್ಲ ಅಂತಂದರೆ. ಚಿಕ್ಕ ಮನೆ ಇದ್ದರೆ ಏನಂತೆ, ಮನಸ್ಸು ದೊಡ್ಡದಾಗಿದ್ದರೆ, ಮನಸ್ಸು ವಿಶಾಲವಾಗಿದ್ದರೆ ತುಂಬ ಬದುಕ್ಬೋದು, ಚೆನ್ನಾಗಿ ಬದುಕ್ಬೋದು ಅಂತ ಅನ್ಕೋತೀನಿ ನಾನು. ನಾವು ಇರೋದ್ರಲ್ಲೇ ಖುಷಿ ಪಡ್ತೀವಿ. ಮೊದಲು ಹಂಚಿತ್ತು, ತುಂಬ ಮಳೆ ಬಂದರೆ ಸೋರ್ತಾಯಿತ್ತು. ಇವಾಗ ಶೀಟ್ ಹಾಕ್ಸಿದ್ದೀವಿ. ಶೀಟ್ ಇವಾಗ ಮಳೆ ಬಂದರೆ ಏನೂ ಸೋರೋದಿಲ್ಲ. ನೋಡ್ಬೋದು, ಶೀಟು ಹಾಕ್ಸಿದ್ದೀವಿ. ಸ್ವಲ್ಪ ಮೊಬೈಲ್ ಆ ಕಡೆ ಈ ಕಡೆ ಆಗ್ತದೆ. ಕೆಲಸ ಎಲ್ಲ ಮುಗಿಸಿ, ಹೂವಿನ ಕೆಲಸ ಮುಗಿಸಿ
ಹೊರಂಡ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ನೆನೆಸಿದೆ ಅಕ್ಕಿನ, ಆದರೆ ರುಬ್ಬೋಕ್ಕಾಗಿರಲಿಲ್ಲ. ನೆನೆ ಮಧ್ಯಾಹ್ನ ನೆನೆಸಿದ್ದು, ರಾತ್ರಿ ರುಬ್ಬೇಕಿತ್ತು, ರುಬ್ಬೋದಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ಎದ್ದು ಹೂವು ಕಟ್ಟಿದ ಮೇಲೆ ಅಕ್ಕಿನ ರುಬ್ಬಿ ಸ್ವಲ್ಪ ಫ್ರಿಜ್ಗೆ ಇಡೋದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಕಿದ್ದು ಇನ್ನೊಂದು ಪಾತ್ರೆಯಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ಸಂಪ್ಳನ ಇಟ್ಕೊಂಡು ಮಿಕ್ಕಿದ ಸಂಪ್ಳನ ಫ್ರಿಜ್ಗೆ ಇಡೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೆನೆ ಮೊಳಕೆ ಕಾಳು ಕಟ್ಟಿದ್ದೆ ನಾನು ಮನೆಯಲ್ಲೇ, ಹುರುಳಿಕಾಳು, ಮೊಳಕೆ ಕಾಳು. ಅದನ್ನೇ ಇವತ್ತು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಿ, ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತೇಳಿ. ಮಧ್ಯಾಹ್ನ ಬಂದು ಮಾಡೋದಕ್ಕೆ ಟೈಮ್ ಆಗೋಲ್ಲ ಅಂತ ನೋಡ್ಬೋದು. ನಮ್ಮ ಚಿಕ್ಕದು ಮನೆ ಕಿಚನ್ ಇರೋದು, ಆ ಕಡೆ ಈ ಕಡೆ ಈ ಥರ ಐಟಮ್ಗಳನ್ನ ಜೋಡಿಸ್ಕೊಂಡಿದ್ದೀನಿ ನಾನು. ಮಧ್ಯ ಗ್ಯಾಸ್ ಇಟ್ಕೊಂಡಿದ್ದೀನಿ, 2 ಸಿಲಿಂಡ್ರ್ ಇದೆ, ಡಬಲ್ ಸಿಲಿಂಡ್ರು. ಮತ್ತು ಇಲ್ಲಿ ದೇವ್ರ ಮನೆ ಇಟ್ಕೊಂಡಿದ್ದೀನಿ ನಾನು ಅಡುಗೆ ಮನೆಯಲ್ಲೇ. ತುಂಬ ಚಿಕ್ಕದು ಅಂದರೆ ಚಿಕ್ಕದು ನಮ್ಮದು ಇರೋದ್ರಿಂದ ನಾನು ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇಟ್ಕೊಂಡಿದ್ದೀನಿ. ಇಷ್ಟು ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಕೆಳಗಡೆ ಕುಡಿಯೋದಕ್ಕೆ ಅಂತ ನೀರು ಇಟ್ಕೊಂಡಿದ್ದೀನಿ. ಅದು ನೀರೇನು ನಾವು ಬಳಸೋದಿಲ್ಲ, ವಾರಕ್ಕೊಂದಿನ ಹೊರಕ್ಕೆ ಹಾಕಿ ತೊಳೆದು ತುಂಬಿದ ವಿನ್ಗೆ ಅಂತ ಇರಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಎಲ್ಲ ಆಯಿತು, ಕೆಲಸ ಆಯಿತು. ನಾನು ಕೂಡ ರೆಡಿ ಆದೆ ವ್ಯಾಪಾರಕ್ಕೆ ಹೊರಡಬೇಕು ಅಂತ ಹೇಳಿ. ಮಕ್ಳಿಗೂ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಇವಾಗ ವ್ಯಾಪಾರಕ್ಕೆ ಹೊರಡೋ ಸಮಯ ಆಯಿತು. ಪ್ರತಿನಿತ್ಯ ಕೂಡ ಹೀಗೆ ಇರುತ್ತೆ ನನ್ನ ದಿನಚರಿ. ನೋಡ್ಬೋದು, ಈಚೆಯಿಂದ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಾಗೆ ನೀರು ಹಾಕಿ ರಂಗೋಲಿ ಹಾಕಿ ಬಂದು ಮನೆಯೆಲ್ಲ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ನಮಗೆ ನಲ್ಲಿ ನೀರು ಕೂಡ ಇಲ್ಲ, ನಾವು ಅಕ್ಕಪಕ್ಕದಲ್ಲಿ ಹಿಡ್ಕೊಬೇಕು ನೀರನ್ನ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ನಾನು. ಬೇಗ ಎದ್ದರೆ ನೀರು ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಮನೆಯವರು ಎದ್ದೇಳೋಕ್ಕೆ ಮುಂಚೆನೇ ನಾವು ಎದ್ದು ಕೆಲಸ ಮಾಡ್ಕೊಬೇಕು. ನೋಡ್ಬೋದು, ನನ್ನ ಮನೆಯಿಂದ ಬಂದು ಬಸ್ಸಿಗೆ ಬಂದೆ ವ್ಯಾಪಾರಕ್ಕೆ ಅಂತ ಹೇಳಿ. ಆಲ್ರೆಡಿ ವ್ಯಾಪಾರಕ್ಕೆ ಬಂದೆ, ಬಸ್ ಇಳಿದ್ಬಿಟ್ಟು ಬಂದಿದ್ದೀನಿ ನನ್ನ ಜಾಗಕ್ಕೆ. ವ್ಯಾಪಾರಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಹೋಗೋದು ಮಧ್ಯಾಹ್ನ ಆಗುತ್ತೆ. ಬೆಳಗ್ಗೆ 7 ಗಂಟೆಗೆ ಬಂದರೆ ನಮ್ಮ ಮಧ್ಯಾಹ್ನ 1ರಿಂದ 2 ಗಂಟೆ ಆಗುತ್ತೆ ಹೋಗೋದು. ಟೀ ಕುಡ್ಕೊಂಡು ಬರ್ತೀನಿ, ಮನೆಗೆ ಹೋಗಿ ತಿಂಡಿ ತಿಂತೀನಿ, ಈ ಟೈಮ್ ಆಗುತ್ತೆ. ಮತ್ತೆ ಬಂದೆ, ನಾನು ಮನೆಗೆ ಬಂದೆ. ಸಾರಿ, ಇದು ಒಂಚೂರು ಮಧ್ಯದ ವೀಡಿಯೋ ಇದಾಗ್ಬಿಟ್ಟಿದೆ. ಮನೆಗೆ ಬಂದೆ ನಾನು, ಹೂವಿನ ವ್ಯಾಪಾರ ಮುಗಿಸ್ಕೊಂಡು ಬಂದೆ. ಹಾಗೆ ತಿಂಡಿನೂ ತಿಂದೆ. ಇವಾಗ ಸಿಟಿಗೆ ಹೊರಡಬೇಕು ಹೂವು ತರೋದಕ್ಕೆ ಅಂತ ಹೇಳಿ. ಈ ರೀತಿ ಇರುತ್ತೆ ನನ್ನ ದಿನಚರಿ ಅಂತಲೇ ಹೇಳ್ಬೋದು. ನೋಡ್ಬೋದು, ಬಿಸಿಲಲ್ಲಿ ನಿಂತು ಎಲ್ಲ ಮುಖ ಎಲ್ಲ ಒಂಥರ ಬಾಡೋಗಿದೆ. ಬಿಸಿಲು